ಆತ್ಮೀಯ ಸ್ಪರ್ಧಾತ್ಮಿಗಳೇ, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಶಿಕ್ಷಕರ ನೇಮಕಾತಿ ಸೇರಿ ಎಲ್ಲಾ ನೇಮಕಾತಿಗೆ ಅಭ್ಯರ್ಥಿಗಳು ಕಾಯ್ತಾ ಇದ್ರು. ನೋಟಿಫಿಕೇಶನ್ ಆಗ್ಬಹುದು. ಕೋರ್ಟಲ್ ಕೂಡ ಹಿಯರಿಂಗ್ ಇದೆ. ಸರ್ಕಾರವೇ ತೀರ್ಮಾನ ಕೈಗೊಂಡಿರೋ ಕಾರಣ ಹಿಯರಿಂಗ್ ಬರ್ತಾ ಇದೆ. ಸರ್ಕಾರ ಅದನ್ನ ಸರ್ಕಾರ ಹೋಗ್ತಾ ಇದೆ, ಡಿಸಿಷನ್ ತೆಗೆದುಕೊಳ್ಳುತ್ತೆ. ಕೋರ್ಟ್‌ಗೆ ಮನವರಿಕೆ ಮಾಡುತ್ತೆ ನೇಮಕಾತಿ ಪ್ರಕ್ರಿಯೆ ಶುರು ಮಾಡೋದಕ್ಕೆ ಅಂತ ಹೇಳಿ ಅನ್ಕೊಂಡಿದ್ವು. ಈಗ ದೈವ ಸರ್ಕಾರಗಳು ಏನ್ ಮಾಡಿದಾವೆ ಅಂದ್ರೆ, ನಿನ್ನೆ ಯಾರು ಕೂಡ ಹಾಜರಾಗಿಲ್ಲ. ಹಾಗಾಗಿ ಕೇಸ್ ಅಡ್ಜರ್ನ್ ಆಗಿದೆ, ಅಂದ್ರೆ ಕೇಸು ಮುಂದಕ್ಕೆ ಹೋಗಿದೆ. ನೆಕ್ಸ್ಟ್ ಹಿಯರಿಂಗ್ ಬಂದ್ಬಿಟ್ಟು ಮಾರ್ಚ್ 2ನೇ ತಾರೀಕಿಗೆ ಹಿಯರಿಂಗ್ ಹೋಗಿದೆ. ಪಾಪ ಮನೆ ಮುಖ್ಯಮಂತ್ರಿಗಳು ಬಡ್ಜೆಟ್ ಕುರಿತು ಬಿಸಿ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಲಿ ಇದ್ದಾರೆ. ಎಲ್ಲಾ ಮಿನಿಸ್ಟರ್ಗಳು ಫಾರಿನ್ ಟೂರಲ್ಲಿ ಆಗಿದ್ದಾರೆ. ಬಟ್ ಒಂದು ಕೋರ್ಟ್ ಕೇಸ್ಗೂ ಕೂಡ ಹೋಗಿಲ್ಲ. ಅವರು ಬೇಕಾಬಿಟ್ಟಿ ಮಾಡಿದ್ದಾರೆ. ಸರ್ಕಾರದವರು ನಿರ್ಧಾರ ಕೈಗೊಂಡೇ ಇಲ್ಲ. ಅವತ್ತೇನೋ ದೊಡ್ಡದಾಗಿ ಸಚಿವ ಸಂಪುಟ ಕೂಡ ಮಾಡಿ ದೊಡ್ಡದಾಗೇನೋ ಮಾಡ್ತಾರೆ ಅನ್ಕೊಂಡ್ರೆ, ಸಚಿವರು ಕೂಡ ಮಾನ್ಯ ಮಧು ಬಂಗಾರಪ್ಪ ಅವರು ಹೇಳಿಕೆ ಮೇಲೆ ಹೇಳಿಕೆನ ಕೊಡ್ತಾ ಇದ್ದಾರೆ, ನೇಮಕಾತಿ ಆಗುತ್ತೆ ಅಂತ. ಒಟ್ಟಾರೆ ಈಗ ಎಲ್ಲ ಹಾಳಾಗಿದೆ. ಅಭ್ಯರ್ಥಿಗಳಿಗೆ ಆತಂಕ ಹೆಚ್ಚಾಗಿದೆ. ಕೋರ್ಟ್‌ಗೆ ಹಿಯರಿಂಗ್ ಹಾಜರೇ ಆಗಿಲ್ಲ ಸರ್ಕಾರದವರು. ದರಿದ್ರ ಸರ್ಕಾರಗಳು ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಸರ್ಕಾರ ಇಂಟೆನ್ಷನಲಿ ಮಾಡೋ ರೀತಿ ಇದೆ. ಹೆಂಗೋ ಕೈ ತೊಳ್ಕೊಂಬಿಟ್ಟು ಹೋಗ್ಬಿಡೋಣ. ಇನ್ನೇನು 2 ವರ್ಷ ಬರ್ತಾ ಇದೆ. ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ. ಜಿ.ಬಿ ಎಲೆಕ್ಷನ್, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಸ್, ಐ.ಪಿ.ಎಲ್ ಬರ್ತಾ ಇದೆ. ಹಂಗೆ ಮಾಡಿ ಹೆಂಗೋ ಈ ವರ್ಷ ಮುಗಿಸ್ಬಿಟ್ಟು ಆಮೇಲೆ ನಾನು ಸಿಎಂ ನೀನು ಸಿಎಂ ಅಂತ ಹೇಳಿ ಒದ್ದಾಡ್ಬಿಟ್ಟು ಹೆಂಗೋ ಕೈ ತೊಳ್ಕೊಬಿಟ್ಟು ಹೋಗೋಣ. ಹೆಂಗಿದ್ರು ಅವ್ರ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಗೊಂದಲ ಕೂಡ ಇದೆ. ಹೆಂಗೋ ಈ ರೀತಿ ಒಂದು ಕೋರ್ಟ್ ಒಂದು ಕಾರಣ ಸಿಗ್ಬೇಕು, ಒಂದು ರೀಸನ್ ಬೇಕು ಅಷ್ಟೇ. ನೇಮಕಾತಿ ಯಾಕೆ ತಡೆ ಹಿಡಿತೆ ಒಂದು ರೀಸನ್ ಬೇಕು. ಆ ರೀತಿ ಹೋಗೋ ರೀತಿ ಆಗಿದೆ ಪರಿಸ್ಥಿತಿ. ಇವ್ರು ಏನಕ್ಕೆ ಹಾಜರಾಗಿಲ್ಲ ಗೊತ್ತಿಲ್ಲ. ಅವರಿಗೆ ನಾಚಿಕೆ ಆಗಬೇಕು ಸರ್ಕಾರದಕ್ಕೆ. ಈ ರೀತಿ ಡಿಸಿಷನ್ ತೆಗೆದುಕೊಳ್ಳಕ್ ಆಗೋದಿಲ್ಲ, ನಿಮಗೆ ಹಾಜರಾಗೋದಿಲ್ಲ ಅಂದ್ರೆ ಏನಕ್ಕೆ ನೀವು ಹೇಳಿಕೆ ಕೊಡ್ತೀರಾ ಸುಮ್ಮನೆ ಪದೇ ಪದೇ? ಯಾಕೆ ಆತಂಕ ಈ ರೀತಿ ಮಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ. ಈಗ ನೆಕ್ಸ್ಟ್ ಮಾರ್ಚ್ಗೆ ಹೋಗೈತೆ. ಮಾರ್ಚ್ ಅಲ್ಲಿ ಏನಾಗುತ್ತೆ ಏನ್ ಕಥೆನೋ, ಅಭ್ಯರ್ಥಿಗಳಿಗೆ ಆತಂಕ ಕೂಡ ಆಗಿದೆ. ಸರ್ಕಾರದವರು ಈ ಕಡೆ ನೇಮಕಾತಿ ಮಾಡ್ತೀವಿ, ನಾವು ಹೋಗ್ತೀವಿ ಕೋರ್ಟ್ಗೆ ಹೋಗ್ತೀವಿ ಅಂತೀರಾ. ಈ ಕಡೆ ನೀವು ಹಾಜರಾಗೋದಿಲ್ಲ. ಏನಕ್ಕೆ ಹಾಜರಾಗೋದಿಲ್ಲ, ಏನ್ ಕಾರಣ ಅಂತ ಹೇಳಿ ರೀಸನ್ ಅಂತ ತಿಳಿಸ್ಕೊಳ್ಳೋದಿಲ್ಲ. ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಹೇಳೋರಿಲ್ಲ ಕೇಳೋದಿಲ್ಲ, ಏನು ಪ್ರಶ್ನೆ ಮಾಡಕ್ ಆಗೋದಿಲ್ಲ, ಯಾರನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಸ್ಥಿತಿಗೆ ಬಂದೈತೆ ನಮ್ಮ ರಾಜಕಾರಣ. ಒಟ್ಟಾರೆ ಅಭ್ಯರ್ಥಿಗಳಿಗೆ ಆತಂಕ ಆಗಿದೆ. ಹಿಯರಿಂಗು ನೆಕ್ಸ್ಟ್ ಮಾರ್ಚ್ಗೆ ಹೋಗಿದೆ. ಇದರ ಅನ್ವಯ ನಿಮಗೆ ಗೊತ್ತಾಗೋದೇನಂದ್ರೆ, ನೇಮಕಾತಿ ಇನ್ನೂ ಕೂಡ ವಿಳಂಬ ಆಗುತ್ತೆ. ಎಲ್ಲ ಒಂದು ಮಾಹಿತಿ ಸಿಕ್ಕಿದ್ರೆ, ಸ್ಪಷ್ಟ ಮಾಹಿತಿ ಸಿಕ್ಕಿದ್ರೆ ಖುಷಿ ಆಗ್ತಾ ಇತ್ತು. ಬಟ್ ಇವರು ಈ ಕಡೆ ಒಂದು ಆ ಕಡೆ ಒಂದು, ಆ ಕಡೆ ನೇಮಕಾತಿ ಮಾಡ್ತೀವಿ, ಕ್ಲಿಯರ್ ಮಾಡ್ತೀವಿ ಅಂತಾರೆ. ಈ ಕಡೆ ಕೋರ್ಟ್‌ಗೆ ಹಾಜರಾಗೋದಿಲ್ಲ. ಇದು ಈ ರೀತಿ ಆಗಿದೆ. ಯಾರೆಲ್ಲ ಕಾನೂನು ಸಲಹೆಗಾರ ಇರ್ತಾರಪ್ಪ, ಸಿಎಂ ಅಂಡರು ಯಾರು ನೋಡ್ಕೊಳ್ತಾರೆ, ಅವರು ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಒಟ್ಟಾರೆ ಅಭ್ಯರ್ಥಿಗಳಿಗೆ ಆತಂಕ ಕೂಡ ಆಗಿದೆ. ಮತ್ತೆ ನೇಮಕಾತಿ ಪ್ರಕ್ರಿಯೆ ಇದರಿಂದ ನಮಗೆ ಗೊತ್ತಾಗೋದು ಇನ್ನೂ ಕೂಡ ಡಿಲೇ ಆಗುತ್ತೆ. ನಿಮ್ಮ ತಯಾರಿ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.